ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಮೆಣಸಿನ ಗಿಡದ ಹತ್ರ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ನಾನು ಒಂದು 450 ಗಿಡ ಮೆಣಸಿನ ಗಿಡ ಹಾಕಿದ್ದೀನಿ ಮನೆ ಬಳಕೆಗೆ. ವರ್ಷ ಹಾಕ್ತಿದ್ದೆ, ಒಂದು 400-500 ಗಿಡ ಹಾಕ್ತಿದ್ದೆ ವರ್ಷ. ಮನೆಯಲ್ಲೇ ಮಡಿ ಮಾಡಿ ಹಾಕ್ತಿದ್ದೆ ನಾನು, ಜಾಸ್ತಿ ತಂದು ಹಾಕ್ತಿರಲಿಲ್ಲ. ಈ ವರ್ಷ ತಂದು ಹಾಕೋಣ, ಹೋದನೇ ವರ್ಷ ಮಳೆಗೆ ಶೀತತ್ತಿ ಮಡಿ ಮಾಡಿದ್ದೆಲ್ಲ ಹೋಗ್ಬಿಟ್ಟು, ಹಾಗಾಗಿ ಈ ಸತಿ ತಂದು ಹಾಕೋಣ ಅಂತ ತಂದಿದ್ದೆ. ಈ ತಂದು ಹಾಕಿದ್ರೆ ಏನು ಸಮಸ್ಯೆ ಅಂದರೆ, ತಂದು ಹಾಕಿರಿ ರೋಗಗಳು ಭಾರಿ ಬರ್ತಾ ಇದ್ದಾವೆ. ಹೇಳಂಗಿಲ್ಲ ಯಾರ್ಯಾರ ರೋಗಗಳು, ಒಂದಿಂದ ಒಂದು ತೋರಿಸ್ತೀನಿ ನಾನು ಯಾವ್ಯಾವ ರೋಗ ಬಂದಿದೆ ಅಂತ. ನಾನು ಹೇಳ್ತಿದ್ದೀನಿ, ನೀವು ಕಮೆಂಟ್ ಮಾಡಿ ಹೇಳ್ರಿ ಏನೇನು ತಪ್ಪಾಗಿದೆ ಇದರಲ್ಲಿ ಅಂತ. ನೀವು ಕಮೆಂಟ್ ಮಾಡಿ ಹೇಳ್ರಿ, ತೋರಿಸಿ ಏನೇನು ರೋಗ ಇದೆ ಅಂತ. ಬನ್ನಿ ಫಸ್ಟಿಂದ ತೋರಿಸ್ಕೊಂಬರ್ತೀನಿ. ಫಸ್ಟ್ನೇದು ಏನು ರೋಗ ಅಂದರೆ, ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಕುಲ್ಟ ಹೇಗಾಗಿದೆ ಅಂತ. ಈ ಕುಲ್ಟಕ್ಕೂ ಇದೊಂಥರ ಕುಲ್ಟ, 2 ಥರ ನಾನು ಇಲ್ಲಿ ಕುಲ್ಟ ತೋರಿಸ್ತೀನಿ. ಒಂದು, ಈ ಎಲೆ ಅಳ್ತ್ಕೊಂಡಿತ್ತು ಹಿಂಗೆ ಅಳ್ತ್ಕೊಂಡು ಕುಲ್ಟ, ಈ ಗಿಡ ಹಿಂಗಾಗಿದೆ ನೋಡಿ. ಇನ್ನೊಂದು ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಈ ಎಲೆ ಮುದ್ರಕ್ಕೊಂಡಿದೆ ಹಿಂಗೆ, ಈ ಕುಲ್ಟ ನೋಡ್ಬೋದು. ಇಲ್ಲಿ ನಿಮಗೆ 2 ಥರ ಕುಲ್ಟ ಇದ್ದಾವೆ ಗಿಡದಲ್ಲಿ. 2ನೇ ರೋಗ ಆಯಿತು. 3ನೇ ರೋಗ ತೋರಿಸ್ತೀನಿ ಬರ್ರಿ ಏನಾಗಿದೆ ಅಂತ ಗಿಡದಾಗೆ. ನೋಡ್ಬೋದು ಎಲೆ ಹಿಂಗೆ ಮುದ್ರಕ್ಕೊಂಡಿದ್ದು ನೋಡ್ಬೋದು. ಇಲ್ಲಿ ನೋಡಿ 3ನೇ ರೋಗ ಏನಿದೆ ಅಂದ್ರೆ ನೋಡಿ, ಇಲ್ಲಿ ಕಾಣ್ತಿರ್ಬೋದು. ನೋಡಿ ತೂತಾಗಿ ಹುಳ ತಿಂದು ಸಾಯ್ತಾಯ್ತು, ಒಣಗಿ ನೋಡ್ಬೋದು. ಈ ವರ್ಷ ನಮಗೆ ಮಳೆ ಕಮ್ಮಿ, ಹಾಗಾಗಿ ಉಳಿಸ್ಕೊಳಕ್ಕೆ ಭಾರಿ ಪ್ರಯತ್ನ ಪಡ್ತಿದ್ದೀನಿ. ಹಾಗಾಗಿ ವಿಡಿಯೋ ಲೇಟ್ ಆಗ್ತಾಯಿತ್ತೆ ಹಾಕೋದು. ನಾನು ಮೊದಲು ಕಳೆ 1 ತಿಂಗಳು ಕಳೆನೇ ಕಿತ್ತಿರಲಿಲ್ಲ, ಏನೇನೋ ಕೆಲಸ ಆಗಿ 1 ತಿಂಗಳು ಕಳೆ ಆ ಥರನೇ ಬಿಟ್ಟಿದ್ದೆ, 1 ತಿಂಗಳು ಗಿಡಿದ್ದಾಗ. ಆಮೇಲೆ ನಾನು ಆವಾಗಲೇ ಎಲ್ಲ ರೋಗ ಸ್ಟಾರ್ಟ್ ಆಗೋಕ್ಕೆ ಶುರುವಾಗಿದ್ದು. ಆಮೇಲೆ ನಾನು ಎಲ್ಲೋ ವಿಡಿಯೋ ನೋಡಿದ್ದೆ, ಮೊಟ್ಟೆ, ಬೇವಿನ ಎಣ್ಣೆ, ಅಡುಗೆ ಎಣ್ಣೆ ಹಾಕ್ಕೊಂಡು ಸ್ಪ್ರೇ ಮಾಡಿರಿ ಅಂತ ಕೊಟ್ಟಿದ್ದರು. ನಾನು ಅದನ್ನೇ ಸ್ಪ್ರೇ ಮಾಡಿದೆ, ಮತ್ತೆ ಏನು ಥರದ್ದು ಬೇಡ ಅಂತ ಅದನ್ನೇ ಸ್ಪ್ರೇ ಮಾಡಿದ್ದೆ. ಆಗ ರೋಗ ಹತೋಟಿಗೆ ಬರಲೇ ಇಲ್ಲ. ಆಮೇಲೆ ಅಂಗಡಿಯಿಂದ ಒಂದು ಔಷಧಿ ತಂದಿದ್ದೆ, ಬರೀ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಆರ್ಚರ್ ಅಂತ, ಈ ಜೀರಿಗೆ ಇದ್ದಂಗೆ ಇರ್ತವೆ. ಇದನ್ನ ತಂದು ಸ್ಪ್ರೇ ಮಾಡಿದೆ. ಆಗ ಒಂದು ಸ್ವಲ್ಪ ಕಂಟ್ರೋಲಿಗೆ ಬಂತು. ಆದರೂ ಅಲ್ಲೇ 1.5 ತಿಂಗಳಾಗಿತ್ತಲ್ಲೇ ಅಷ್ಟೊತ್ತಿಗೆ ಅಲ್ಲೇ ಗಿಡವುದು ಎಲ್ಲ ರೋಗ ಸ್ಟಾರ್ಟ್ ಆಗೇ ಹೋಗಿದ್ದು. ನಾನು ಫಸ್ಟು ಭೂಮಿ ಹೇಗೆ ಪ್ರಿಪ್ರೇಷನ್ ಮಾಡಿದೆ ಅಂದರೆ, ಇದು ಹಾಕೋಕ್ಕೆ 5 ನೇಗ್ಲು ಹೊಡೆದೆ. ಆಮೇಲೆ ಅದ್ರ ಮೇಲೆ ಕಂಟಿ ಹೊಡೆದು ಹರಗಿದೆ. ಹರಗಾಗಿ ಇದು ಒಂದು ನೇಗ್ಲು ಗೆರೆ ಈಗ ಮುಚ್ಚಿದ್ದೀನಿ ನಾನು. ಆ ಕಡೆ ಈ ಕಡೆ ಬನ್ನಿ ಮಣ್ಣು ಹಾಕಿ ಮುಚ್ಚಿದ್ದೀನಿ ನಾನು. ಈ ಸಾಲು ಬಿಟ್ಟು ಒಂದು ನೇಗ್ಲು ಗೆರೆ 3 ಗೆರೆ ಬರ್ತವೆ ಏನ್ರಿ. 3 ಗೆರೆಗೆ ಆ ಕಡೆಗೆ ಒಂದು ಸಾಲು ಉಣಿದೆ, ಈ ಕಡೆಗೆ ಒಂದು ಸಾಲು ಉಣಿದೆ. ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇತ್ತು ನೋಡ್ರಿ. ಗ್ಯಾಪ್ ಬಿಟ್ಟು ಇನ್ನೊಂದು ಸಾಲು ಹಿಂಗೆ ಹೊಡೆದಿದ್ದೀನಿ ನೇಗ್ಲ. ಆಮೇಲೆ ಆ ಕಡೆಗೆ ಈ ಕಡೆಗೆ ಗಿಡ ಹಾಕಿ ಉಣಿದ್ದೀನಿ. ಈ ಥರ ಮಾಡಿದೆ ಐಡಿಯಾವ. ಈ ವರ್ಷ ಸಿಕ್ಕಾಪಟ್ಟೆ ರೋಗ ಆಯಿತು. ಇಲ್ಲಿ ನೋಡ್ಬೋದು, ಈ ಚೆಂಡು ಹೂವಿಗೂ ಎಷ್ಟು ರೋಗ ಇದೆ ಅಂದರೆ ಬರಲಿ ತೋರಿಸ್ತೀನಿ ನೋಡಿ. ಯಾವ ಥರ ಹುಳ ನೋಡಿ, ಇಲ್ಲಿ ಒಳಗೆ ನೋಡಿ, ಹುಳ ಯಾವ ಥರ ಹೋಗ್ತಾ ಇದೆ ಒಳಗೆ ಅಂದರೆ ನೋಡ್ಬೋದು. ಇಲ್ಲಿ ಹುಳ ನೋಡಿದ್ದಕ್ಕೆ ಇದ್ರ ಮೇಲೆಲ್ಲ. ನಾನು ಚೆಂಡು ಹೂವು ಸ್ವಲ್ಪ ಲೇಟಾಗಿ ಹಾಕಿದೆ.
ಸುತ್ತ ಚೆಂಡು ಹಾಕಿದ್ದೀನಿ ನೋಡ್ರಿ. ಮತ್ತು ಈ ಡ್ರಿಪ್ ಬಳ್ಳಿ ಏನೋ ಬಿಡಕ್ಕೆ ಹೋಗಲಿಲ್ಲ ನಾನು. ಡ್ರಿಪ್ ಬಳ್ಳಿಗೆಲ್ಲ ಮತ್ತೆ ತಂದು ಹಾಕೋದು ಬೇಡ ಅಂತ ನಾನು ಹಂಗೆ ಬಿಡೋಣ ಅಂತ ಬಿಟ್ಟಿದ್ದೀನಿ. 3 ಸತಿ ಕಳೆ ಕಿತ್ತಿದ್ದೀನಿ, ಬಿಟ್ಟರೆ ಏನು ಮಾಡಿಲ್ಲ. ಮತ್ತೆ ಕಳೆ ಆಗಿದೆ ನೋಡ್ಬೋದು, ತೆಗಿತೀನಿ. ಆಮೇಲೆ ಈ ಬಡ್ಡಿಗೆಲ್ಲ ಮಣ್ಣು ಹೇಗೆ ಅನಿಸಿದೆ ಅಂದರೆ, ಒಂದು ಸತಿ ಎಡೆಕುಂಟೆ ಹೊಡೆದು ಆಮೇಲೆ ಒಂದೊಂದು ಸ್ವಲ್ಪ ಗೊಬ್ಬರ ಹಾಕಿದೆ, 20 ಇದ್ದಿದ್ದದೇ. ಅದನ್ನೇ ಹಾಕಿ ಗುದ್ದಲಿಗೆ ಸ್ವಲ್ಪ ಬಡ್ಡಿ ಮಣ್ಣು ಎಳೆದೆ ಅಷ್ಟೇ, ಇನ್ನೇನು ಮಾಡಲಿಲ್ಲ. ನೋಡಿರಲ್ಲ ಈ ವಿಡಿಯೋ, ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ, ಏನೇನು ತಪ್ಪಾಗಿದೆ ಅಂತ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ತಿಳಿಸಿ ನಮಗೆ ಏನೇನು ಆಗಿದೆ ಅಂತ. ನಾನು ಈಗ ಒಂದು 4-5 ವರ್ಷದಿಂದ ಆಗ್ತಿದ್ದೀನಿ ಅಷ್ಟೇ, ಮನೆ ಬಳಕೆಗೋಸ್ಕರನೇ ಆಗ್ತಾಯಿರೋದು.